ಪಂಚಲಿಂಗೇಶ್ವರ ದೇವಸ್ಥಾನ ಗೋವಿನಹಳ್ಳಿಯಲ್ಲಿದೆ. ಇದು KR ಪೇಟೆಗೆ ಬಹಳ ಹತ್ತಿರವಾದಂತಹ ಒಂದು ದೇವಸ್ಥಾನ ಮತ್ತು ಮಂಡ್ಯ ಜಿಲ್ಲೆಗೆ ಇದು ಸೇರ್ಪಡೆಯಾಗಿದೆ. ಇದು ಕೂಡ ಹೊಯ್ಸಳ ಕಾಲದ ಒಂದು ದೇವಸ್ಥಾನ. ಇಲ್ಲಿ ಸರಸ್ವತಿ ಬೇರೆ ಬೇರೆ ವಿಗ್ರಹಗಳನ್ನು ನೋಡ್ಬೋದು. ಇಲ್ಲಿ ಮುಖಮಂಟಪ ಮತ್ತು ಒಂದು ನಡೆದಾಡುವಂಥ ಒಂದು ದಾರಿ. ಇಲ್ಲಿ ದೇವಾನುದೇವತೆಗಳನ್ನು ಇಲ್ಲಿ ಕೆತ್ತಿದ್ದಾರೆ. ಅದರ ಮೇಲ್ಗಡೆ ಗೋಪುರಗಳ ಒಂದು ಸಾಲು. ಇದು ಗೋವಿನಹಳ್ಳಿಯಲ್ಲಿರುವಂತಹ ಹೊಯ್ಸಳ ದೇವಸ್ಥಾನ. ಇದು ಕೂಡ ತನ್ನ ವಾಸ್ತುಶಿಲ್ಪದಿಂದ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಇದು ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ವಿಷ್ಣುವರ್ಧನನ ಒಂದು ಆಳ್ವಿಕೆಯಲ್ಲಿ ಕಟ್ಟಲ್ಪಟ್ಟಂತಹ ಒಂದು ದೇವಸ್ಥಾನ. ಬಹಳ ಸುಂದರವಾದಂತಹ ಕೆತ್ತನೆಯ ಕೆಲಸ. ಹೊಯ್ಸಳ ವಾಸ್ತುಶಿಲ್ಪವೇ ಅತ್ಯಂತ ವಿಭಿನ್ನವಾಗಿದೆ ಬೇರೆ ಬೇರೆ ವಾಸ್ತುಶೈಲಿಗಳಿಗಿಂತ. ಇದು ಗುರುತಿಸಬಹುದಾದಂತಹ ವಾಸ್ತುಶೈಲಿ. ಹೊಯ್ಸಳ ಶೈಲಿ ನಮಗೆ ಪರಿಚಿತವಾಗುತ್ತಾ ಹೋಗುತ್ತದೆ. ಇಲ್ಲಿ ಕೆತ್ತನೆ ಕೆಲಸಗಳನ್ನು ಗಮನಿಸಿ. ವರಾಹಮೂರ್ತಿ, ಇಲ್ಲಿ ದೇವತೆಗಳು. ಇದು ಚೌಕಾಕಾರದ ಒಂದು ಆಕಾರವನ್ನು ಮಾಡಿದ್ದಾರೆ. ಅದರ ಸುತ್ತಲೂ ಕೂಡ ಕೆತ್ತನೆಗಳು ಸುಂದರವಾದ ವಾಸ್ತುಶಿಲ್ಪಗಳನ್ನು ಇಲ್ಲಿ ನಾವು ಕಾಣಬಹುದು. ಚೌಕಾಕಾರದಿಂದ ಕೂಡಿರುವಂತಹ ಒಂದು ವಿನ್ಯಾಸ. ಅದ್ಭುತವಾದಂತಹ ಶಿಲ್ಪ ಕಲೆಗಳು ಮೈ ತುಂಬಿಕೊಂಡಿವೆ. ಇಲ್ಲೂ ಸಹ ಒಂದು ಚೌಕಾಕಾರದ ಒಂದು ವಿನ್ಯಾಸವನ್ನು ಕಾಣಬಹುದು. ಇದು ಅತ್ಯಂತ ವಿಭಿನ್ನವಾದಂತಹ ವಾಸ್ತುಶೈಲಿಯನ್ನು ಹೊಂದಿದೆ ಮತ್ತು ಇಲ್ಲಿ ವಿನ್ಯಾಸ ಕೂಡ ಬೇರೆ ರೀತಿ ಇದೆ. ಸಾಮಾನ್ಯವಾಗಿ ಹೊಯ್ಸಳ ದೇವಸ್ಥಾನಗಳು ನಕ್ಷತ್ರಾಕಾರದಲ್ಲಿದ್ದು ಅದನ್ನು ಜಗತಿ ಅಂತ ಕರಿತೀವಿ. ಅದರ ಮೇಲೆ ದೇವಸ್ಥಾನವನ್ನು ಕಟ್ಟಿರೋದನ್ನು ನೋಡಬಹುದು. ಆದರೆ ಇಲ್ಲಿ ಬೇರೆಯ ರೀತಿಯಾದಂತಹ ಒಂದು ವಾಸ್ತು ಶೈಲಿಯನ್ನು ನಾವು ಯಾಕೆಂದರೆ ಮುಂದೆ ಯಾರು ಮಾಡೋರು ಇದ್ರೆ ಮಾಡಲಿ ಅಂತ ಖಾಲಿ ಬಿಟ್ಟವ್ರೆ. ಅಂದರೆ ಯಾರು ಮಾಡೋಕ್ಕೆ ಇಷ್ಟಪಡಲ್ಲ. ಆ ಒಂದು ಕಲಾ ನೈಪುಣ್ಯತೆ ಅವರಿಗೆ ಇಲ್ಲ ಅಂತ ಹೇಳ್ಬೋದು. ನೋಡಿ ಪೂರ್ತಿ ಎಲ್ಲನೂ ಬಿಚ್ಚಿ ರೀಸೆಂಟ್ ಇಲ್ಲಿ ಕೆಲವು ಕೆತ್ತನೆ ಕೆಲಸ ಇಲ್ಲದಿರುವಂತಹ ಹಲವಾರು ಶಿಲಾಫಲಕಗಳನ್ನು ನೋಡ್ಬೋದು. ಇದು ಅಂದಿನ ಶಿಲ್ಪಿ ಒಂದು ಸವಾಲನ್ನು ಎಸೆದಿರೋ ಹಾಗೆ ಕಾಣಿಸುತ್ತೆ. ನನ್ನ ಸಮಾನವಾಗಿ ಯಾರಾದರೂ ಕೆತ್ತೋರಿದ್ರೆ, ಶಿಲ್ಪಿಗಳಿದ್ರೆ ಕೆತ್ತಲಿ ಅನ್ನೋದು ಅವರ ಒಂದು ಮನೋಭಾವ. ಆದರೆ ಆ ರೀತಿಯ ಒಂದು ಕಲಾ ನೈಪುಣ್ಯತೆ ಯಾರಲ್ಲೂ ಕಂಡು ಬಂದಿಲ್ಲ. ಹಾಗಾಗಿ ಇದು ಹಾಗೆ ಖಾಲಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಮಲ್ಲಿಕಾರ್ಜುನ ದಂಡಯಾತ್ರೆಯ ಸಂದರ್ಭದಲ್ಲಿ ಅದ್ಭುತವಾದಂತಹ ಈ ಶಿಲಾಮೂರ್ತಿಗಳು ಹೇಗೆ ಭಿನ್ನವಾಗಿದೆ. ಇಲ್ಲೂ ಕೂಡ ವಿಗ್ರಹಗಳಲ್ಲಿ ಭಿನ್ನವಾಗಿರೋದನ್ನು ನೋಡಬಹುದು. ಇದೆಲ್ಲ ಒಂದು ದಾಳಿಯ ಒಂದು ಪರಿಣಾಮ. ಕಣ್ಣಲ್ಲಿ ನೀರನ್ನು ಇದು ತರಿಸುತ್ತದೆ. ಬಹಳ
ಅದ್ಭುತವಾದಂತಹ ಶಿಲಾಮೂರ್ತಿಗಳು ಇಲ್ಲಿ ಮೈ ತಾಳಿವೆ. ಅದ್ಭುತ ಶಿಲ್ಪಿಯ ಕೈ ಚಳಕದಿಂದ ಒಂದೊಂದು ಕೂಡ ಒಂದೊಂದು ರೀತಿಯಲ್ಲಿ ಇಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ. ಆದರೆ ಅಲ್ಲಲ್ಲಿ ಇದು ಭಿನ್ನಗೊಂಡಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ದೇವಾಲಯದ ಎದುರುಗಡೆ ಇರುವಂತಹ ಅದ್ಭುತ ಶಿಲ್ಪ ಕಲಾ ಮೂರ್ತಿಯಾದ ಬಸವನ ವಿಗ್ರಹವನ್ನು ಇಲ್ಲಿ ನಾವು ನೋಡಬಹುದು. ಗರ್ಭಗುಡಿಯ ಪ್ರವೇಶದ ದ್ವಾರದಲ್ಲಿರುವಂತಹ ಎರಡು ಮೂರ್ತಿಗಳನ್ನು ನೋಡಿ. ನಾವೀಗ ಪಂಚಲಿಂಗೇಶ್ವರ ಗರ್ಭಗುಡಿಯನ್ನು ಆಲಯವನ್ನು ನಾವು ಈಗ ಪ್ರವೇಶ ಮಾಡ್ತಾಯಿದ್ದೀವಿ. ಒಳಗಡೆ ಸ್ವಲ್ಪ ಕತ್ತಲಿದೆ, ಆದರೆ ಶಿಲ್ಪಕಲೆಗಳು ನೈಪುಣ್ಯವನ್ನು ಇಲ್ಲಿ ಮೆರೆದಿದೆ. 900 ವರ್ಷ ಆಗಿದೆ. 12-13ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಆದಂಥ ದೇವಸ್ಥಾನ. ಹೊಯ್ಸಳರು ಅಂದರೆ ಅಮರಶಿಲ್ಪಿ ಜಕಣಾಚಾರ್ಯ ವಂಶಸ್ಥರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು 400 ದೇವಸ್ಥಾನಗಳಿದೆ. ಅದರಲ್ಲಿ ಮುಖ್ಯವಾದವು ಅಂದರೆ ಹಳೇಬೀಡು, ಬೇಲೂರು, ಸೋಮನಾಥಪುರ, ಹೊಸಹೊಳಲು, ನಾಗಮಂಗಲ, ಅರಸೀಕೆರೆ, ಬಸರಾಳು, ದೊಡ್ಡಕದವಳ್ಳಿ, ಬೆಳವಾಡಿ, ಅಮೃತಾಪುರ, ಬಳ್ಳಿಗಾವೆ, ಕೋರಮಂಗಲ, ಐಹೊಳೆ, ಬಾದಾಮಿ, ಹಂಪೆ, ಶ್ರವಣಬೆಳಗೊಳ, ನುಗ್ಗೇಹಳ್ಳಿ, ಮೊಸಳೆ ಹೊಸಳ್ಳಿ, ಕಿಕ್ಕೇರಿ, ಗೋವಿಂದನಹಳ್ಳಿ, ಗುಂಡ್ಲುಪೇಟೆ, ಯಳಂದೂರು, ಆಲೂರು, ತಿರುಮನಕೂಡ್ಲು, ಮಾರಳ್ಳಿ, ಅಗರಯ, ಸಂತೆಬಾಚಹಳ್ಳಿ, ಸಿಂದಗಟ್ಟೆ ಇನ್ನೂ ಅನೇಕವಾದ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ತಲಕಾಡು ನೋಡಿರ್ಬೋದು, ಒಂದೊಂದು ಮೈಲಿಗೆ ಒಂದೊಂದಿದೆ ಅಲ್ಲಿ ಲಿಂಗಗಳು. ಇಲ್ಲೇನು ವಿಶೇಷ ಅಂದರೆ ಒಂದರ ಪಕ್ಕ ಒಂದಿದೆ. ಅದರಲ್ಲೂ ಇಲ್ಲಿಂದ ಕೊನೆ ಗಂಟೆ ನೋಡಿ ನಮ್ಮ ಮೈಸೂರು ಅರಮನೆ ಒಳಭಾಗದಲ್ಲಿ. ಮೈಸೂರು ಅರಮನೆಗೆ 300 ವರ್ಷ, ಇದು 900 ವರ್ಷ. ಈ ದೇವಸ್ಥಾನ ಅಲ್ಲ, ಈಗ ನಾನು ಹೇಳ್ತಿಲ್ಲ, ಅಷ್ಟೂ ದೇವಸ್ಥಾನಗಳು ಮಲ್ಲಿಕಾರ್ಜುನ ಕಾಲದಲ್ಲಿ ನಮ್ಮ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಬಂದಾಗ ನಮ್ಮ ಹಿಂದೂಗಳ ದೇವಾಲಯ ಎಲ್ಲೆಲ್ಲಿದೆ ಅಲ್ಲೆಲ್ಲ ಭಿನ್ನ ಮಾಡಿ ಅಲ್ಲಿರ್ತಕ್ಕಂಥ ಚಿನ್ನ, ನಗ, ನಾಣ್ಯವನ್ನು ದೋಚ್ಕೊಂಡು ಹೋಗಿದ್ದಾರೆ. 68 ಕಂಬ ಇದೆ. ಪ್ರತಿ ಕಂಬಗಳಲ್ಲೂ ದೀಪಗಳನ್ನಿಟ್ಟು ಹಿಂದೆ ಪೂಜೆ ಮಾಡ್ತಾಯಿದ್ರಂತೆ. ಇಲ್ಲಿ ಪಾರ್ವತಿಯ ತಂದ, ಬನ್ನಿ ಮೇಡಮ್ ಮುಂದೆ, ದಕ್ಷ ಬ್ರಹ್ಮನ್ನ ವೀರಭದ್ರ ಸಂಹಾರ ಮಾಡಿರೋದು. ಅವನು ಪುನರ್ಜನ್ಮವನ್ನು ಬಯಸಿದಾಗ ಟಗರನ ತಲೆಯನ್ನು ಕಡಿದು ದಕ್ಷ ಬ್ರಹ್ಮನಿಗೆ ಹಾಕಿರೋದು. ಪಾರ್ವತಿಯ ತಂದೆ ವೀರಭದ್ರೇಶ್ವರಿ, ವರಾಹಿ, ದುರ್ಗೇಶ್ವರಿ, ದ್ರಾಕ್ಷಾಯಿಣಿ, ವೈಷ್ಣವಿ, ಬ್ರಾಹ್ಮಣಿ, ಚಾಮುಂಡೇಶ್ವರಿ ಅಂತ 7 ಜನ ಸಪ್ತಮಾತೃಕೆಯರು. ಆ ಕಡೆ ವಿಘ್ನೇಶ್ವರ, ಈ ಕಡೆ ಸರಸ್ವತಿ. ಇಲ್ಲಿ ದಾಳಿಯ ಕಾಲದಲ್ಲಿ ಸೊಂಡ್ಲು ಹಾನಿಗೊಳಗಾಗಿದೆ. ಮೇಲ್ಗಡೆ ನಟರಾಜ ಡ್ಯಾನ್ಸಿಂಗ್ ಥರ ಇದೆ ನೋಡಿ. ಆ ಕಡೆ ಈ ಕಡೆ ಮಕರ ಪಕ್ಷಿಗಳು, ಹೊಯ್ಸಳರ ಲಾಂಛನ, ಬಗ್ಬನಿ. ಈ ರೀತಿ 5 ಲಿಂಗಗಳು ಒಂದೊಂದಾಗಿ ಡಿಫ್ರೆಂಟ್ ಆಗಿದೆ. ಸಜ್ಜೋಜಾತೇಶ್ವರ ಹೆಬ್ಬೆಟ್ ಥರ ಗಿಡ್ಡಿ ಕುಳಿಕಿದೆ ನೋಡಿ. ಇಲ್ಲಿ ಗಜಲಕ್ಷ್ಮಿ ನೋಡಿ ಮೇಡಮ್, ಗಜಲಕ್ಷ್ಮಿ. ದ್ವಾರಪಾಲಕರು ನಂದೀಶ್ವರ, ಭೃಂಗೀಶ್ವರ ಅಂತ ಶಿವನಿಗೆ, ವಿಷ್ಣುವಿಗೆ ಜಯ ವಿಜಯರು. ಮೇಲುಗಡೆ ಭುವನೇಶ್ವರಿ ಮಂಟಪ, ಇಲ್ಲಿ ನೋಡಿ ಮಂಟಪ ಅಂಬ್ರೆಲಾ ಟೈಪ್ ಇದೆ ನೋಡಿ, ಭುವನೇಶ್ವರಿ ಮಂಟಪ. ಹಾಂ, ಸೌಂಡ್ ಮಾತ್ರ ಮೆಟಲ್ ಸೌಂಡ್ ಬರುತ್ತೆ, ಕಂಚಿನ ಸೌಂಡು ನೋಡಿ. ಇದು ಕಂಚಿನ ಶಬ್ದವನ್ನು ಹೊರಹೊಮ್ಮಿಸುತ್ತೆ. ಭೂಮಿ ಇದೆ, ಪ್ರತಿಯೊಂದನ್ನು ಸಂಸ್ಕೃತದಲ್ಲಿ ಬಿಡಿಸಿದ್ದಾರೆ. ಇಲ್ಲಿ ವಿಷ್ಣುವಿನ ಪ್ರೇರೇಪಣೆಯಿಂದ ಒಬ್ಬ ಗೋವಿಂದರಾಜ ಪಾಳ್ಯಗಾರ ಆಳ್ತಿದ್ದಂಥ ಊರು. ಇವನ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಯಿತು. ಅದಕ್ಕೋಸ್ಕರ ಈ ಊರಿಗೆ ಗೋವಿಂದನ ಹಳ್ಳಿ. ಇದೊಂದು ಶಿಲಾಶಾಸನ ಸಂಸ್ಕೃತದಲ್ಲಿ, ಸಂಸ್ಕೃತ ಭಾಷೆಯಲ್ಲಿದೆ. ಕೆಲವು ಕಡೆ ಹಳಗನ್ನಡದಲ್ಲಿದೆ,
ಕೆಲವು ದೇವಸ್ಥಾನಗಳಲ್ಲಿ. ಇಲ್ಲಿ ಸಂಸ್ಕೃತ ಆದಿಶೇಷನ ವಿಗ್ರಹ, ಸ್ನೇಕ್, ವಿಘ್ನೇಶ್ವರನ ವಿಗ್ರಹ, ನೋಡಿ ವಾಮದೇವೇಶ್ವರ ಸೆಕೆಂಡು, ವಾಮದೇವೇಶ್ವರ, ಎರಡನೇದು ನೋಡಿ, ಎರಡನೇ ಬೇರೆ ಥರ ಇದೆ ನೋಡಿ, ಅದು ಮೊದಲನೇದು ಹೆಬ್ಬೆಟ್ಟು ಥರ ಗಿದ್ದು ಕುಳ್ಳಿಕ್ಕಿತ್ತು, ಇದು ಒಂದು ಸ್ವಲ್ಪ ಎತ್ತರವಾಗಿದೆ. ಹೊಯ್ಸಳರ ಒಂದು ಲಾಂಛನ, ಲಾಂಛನ. ಮಕ್ಕಳು ಇಬ್ಬರು, ವಿಘ್ನೇಶ್ವರ, ಸುಬ್ರಹ್ಮಣ್ಯ, ಶಿವಪಾರ್ವತಿಯರ ಒಂದು ವಿಗ್ರಹ, ಸುಬ್ರಹ್ಮಣ್ಯ ಸ್ವಾಮಿ, ಅಘೋರೇಶ್ವರ, ಮಾಮೂಲ್ ಗಜಲಕ್ಷ್ಮಿ, ಸೊ ಛತ್ರಿ ಆಕಾರದಲ್ಲಿ ಕೆತ್ತನೆ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಮೇಲೆ ವಿಶೇಷ ಸಪ್ತ ಮಾತೃಕೆಯರು, ಹೇಳಿದಾನೆ ಮೇಡಮ್, ಮಹೇಶ್ವರಿ ವರ, ಆದಿಶೇಷನ ಒಂದು ವಿಗ್ರಹ, ತತ್ಪುರುಷೇಶ್ವರ, ನೋಡಿ ಇದು ಹೊಸ ಕಲ್ಲು ಇಲ್ಲಿ ಹಾಕಿದ್ದಾರೆ ನೋಡಿ. ಈಶಾನ್ಯೇಶ್ವರ, ಈಶಾನ್ಯೇಶ್ವರ, ಹಾಕಿದ್ದಾರೆ ನೋಡಿ. ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯೇಶ್ವರ ನವಿಲಿನ ಮೇಲೆ ಕುಳಿತಿರುವಂತಹ ಒಂದು ವಿಗ್ರಹ. ಇದೇ ಫಸ್ಟ್ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. ಚಾಮುಂಡೇಶ್ವರಿಯ ವಿಗ್ರಹ, ಮಹಿಷಾಸುರನನ್ನು ಮರ್ದನ ಮಾಡ್ತಾ ಇರೋಂತಹ ಒಂದು ವಿಗ್ರಹ. ಆಭರಣಗಳ ಹಾಕಿ ಕೆತ್ತಿರುವಂತಹ ಬಸವನ ಒಂದು ವಿಗ್ರಹ. ಪ್ರತಿಯೊಂದು ಶಿವಾಲಯದ ಮುಂದೆ ಈ ಥರ ನಂದಿಗಳನ್ನು ಕೂರಿಸಿರುವುದನ್ನು ನಾವಿಲ್ಲಿ ನೋಡ್ಬೋದು. ಅದು ಅಲಂಕೃತಗೊಂಡ ನಂದಿಯ ಒಂದು ವಿಗ್ರಹ. ಇಲ್ಲಿಂದ ನಾವು ಇಡೀ ಒಂದು ದೇವಾಲಯದ ಒಂದು ಉದ್ದವನ್ನು ನೋಡಬಹುದು. ಅಕ್ಕಪಕ್ಕಗಳಲ್ಲಿ ಕೆತ್ತಿರುವಂತಹ ಶಿಲಾಸ್ತಂಭಗಳನ್ನು ಕೂಡ ನೋಡಬಹುದು. ಪ್ರತಿಯೊಂದು ಕಡೆಗಳಲ್ಲೂ ಕೂಡ 5 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು 5 ಶಿವಲಿಂಗದ ಮುಂದೆ ಬಸವನ ಅಲಂಕೃತಗೊಂಡಂತಹ ನಂದಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಎದುರುಗಡೆ ಮತ್ತು ಕೊನೆಯಲ್ಲಿ ಒಂದು ಗೋಪುರ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಸುಬ್ರಹ್ಮಣ್ಯ ನವಿಲಿನ ಮೇಲೆ ಕುಳಿತಿರುವಂತಹ ಒಂದು ಗರ್ಭಗೃಹ. ಪ್ರಾರಂಭದಲ್ಲಿ ಗಣಪತಿಯ ಒಂದು ಗರ್ಭಗೃಹ.